ಬೆಂಗಳೂರಿನಲ್ಲಿ ಯುವತಿ ಕೊಲೆ ಕೇಸ್ಗೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಅಸ್ಸಾಂ ಮೂಲದ ಮಾಯಾ ಎಂಬ ಯುವತಿಯನ್ನ ಕೊಲೆ ಮಾಡಲಾಗಿತ್ತು. ಪಕ್ಕಾ ಪ್ರೀ ಪ್ಲಾನ್ ಮಾಡಿ ಕೊಲೆಗೆ ಆರೋಪಿ ಸ್ಕೆಚ್ ಅನ್ನ ಹಾಕಿದ್ದ. ನೈಲಾನ್ ಹಗ್ಗ, ಹಳೆ ಚಾಕು, ಪ್ಲಾನ್ ಅನ್ನ ತೆರೆದಿಟ್ಟಿದ್ದಾರೆ ಖಾಕಿ. ಮಾಯಾ ಕೊಲೆ ಇದೆಯಲ್ಲ, ಇದು ಪೂರ್ವ ನಿಯೋಜಿತ, ಪ್ರೀ ಪ್ಲಾನ್ಡ್. ಅಸ್ಸಾಂ ಮೂಲದ ಯುವತಿಯನ್ನ ಚಾಕುವಿನಿಂದ ಇರಿದು ಆಕೆಯ ಪ್ರಿಯಕರನ್ನೇ ಕೊಲೆ ಮಾಡಿದಂತಹ ಪ್ರಕರಣ ಇದು. ಪ್ರೀ ಪ್ಲಾನ್ಡ್. ಪೂರ್ವ ವಿಭಾಗದ ಡಿಸಿಪಿ ದೇವರಾಜ್ ಅವರೇ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಆನ್ಲೈನ್ನಲ್ಲಿ ನೈಲಾನ್ ಹಗ್ಗವನ್ನ ತರಿಸಿಕೊಂಡಿದ್ದಾನೆ. ಹಳೆ ಚಾಕುವಿನಿಂದ ಕೊಲೆ ಮಾಡಿದ್ದು ಗೊತ್ತಾಗಿದೆ. ಯುವತಿಯ ಎದೆ ಮೇಲೆ ಚಾಕುವಿನಿಂದ ಇರಿದಿದ್ದಾನೆ. ಇನ್ನು ಎಸ್ಕೇಪ್ ಆಗಿರುವಂತಹ ಆರೋಪಿಗಾಗಿ ಇಂದಿರಾನಗರ ಪೊಲೀಸರು ಹುಡುಕಾಟವನ್ನ ನಡೆಸುತ್ತಿದ್ದಾರೆ. ಈ ಆರೋಪಿ ಇದ್ದಾನಲ್ಲ, ಈತ ಕೇರಳ ಮೂಲದವನು. HSR ಲೇಔಟ್ನಲ್ಲಿ ಮಾಯಾ ಕೌನ್ಸಿಲರ್ ಆಗಿದ್ಲು. ಪೂರ್ವ ವಿಭಾಗದ ಡಿಸಿಪಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಮಾಹಿತಿಯನ್ನ ಇದೀಗ ಕೊಟ್ಟಿದ್ದಾರೆ. ಆರೋಪಿ ಆರವ್ ಕೇರಳ ಮೂಲದವನು, ಈಕೆ ಅಸ್ಸಾಂ ಮೂಲದವಳು. ಬೆಂಗಳೂರಿನ ಖಾಸಗಿ ಕಂಪನಿಯಲ್ಲಿ ಕೆಲಸಕ್ಕೆ ಸೇರ್ಕೊಂಡಿದ್ಲು. 10 ದಿನ ಆಗಿತ್ತು ಪರಿಚಯ ಆಗಿ, ಆದರೆ 10 ದಿನದಲ್ಲೇ ಇಷ್ಟೆಲ್ಲ ನಡೆದು ಹೋಗಿದೆ. ಅದು ಡಿಸೀಸ್ಡ್ ಬಂದು ಅಸ್ಸಾಂ ರಾಜ್ಯದ ಒಂದು ಹೆಣ್ಮಗಳು ಇರ್ತಾರೆ. ಅವರಿಗೆ ಮಾಯಾ ಗೊಗೋಯ್ ಡೇಖಾ ಅಂತ. ಮಾಯಾ ಗೊಗೋಯ್ ಡೇಖಾ ಸುಮಾರು 19 ವರ್ಷ. ಅದು 2 ಡಾಕ್ಯುಮೆಂಟ್ಸ್ ಸಿಕ್ಕಿದೆ. ಆಧಾರ್ ಕಾರ್ಡು ಮತ್ತು ವೋಟರ್ ID ಕಾರ್ಡಲ್ಲಿ ಡಿಫ್ರೆಂಟ್ ಡೇಟಾ ಬರ್ತಿದೆ. ಸೊ ಹಾಗಾಗಿ 19 ಇಯರ್ಸ್ ಅಂತ ನಾವು ಅಸರ್ಟೈನ್ ಮಾಡಿದ್ದೀವಿ. ಮಲ್ಟಿಪಲ್ ಸ್ಟಾಬ್ ಇಂಜುರೀಸ್ ಆಗಿದೆ. ಮೇಜರ್ ಕಾಸ್ ಆಫ್ ಡೆತ್ ಬಂದು ಚೆಸ್ಟ್ ಮೇಲೆ ಸ್ಟಾಬ್ ಮಾಡಿದ್ದಾನೆ, ಮತ್ತು ತಲೆಗೆ ಹೆಡ್ ಇಂಜುರಿ ಆಗಿದೆ. ಮಲ್ಟಿಪಲ್ ಅಲ್ಲಿ ಇಂಜುರೀಸ್ ಬಾಡಿ ಮೇಲೆಲ್ಲ ಇದೆ. ಯಾರು ಇರ್ಬೋದು ಅಂತ ನಾವು ಮೊಬೈಲ್ನ ಅನಾಲಿಸಿಸ್ ಮಾಡಿದಾಗ ಅವನ ಹೆಸರು ಅರವನಾಯ್, 21 ಇಯರ್ಸ್, ಕೇರಳ, ಕಾರೈಕಲ್ ಕೇರಳ ರಾಜ್ಯದವನು ಇರ್ತಾನೆ. ಅವನು 8:30 ಅಲ್ಲಿಂದ ಬಂದು ಅಲ್ಲಿಂದ ಮೂವ್ ಆಗಿ ಬೆಂಗಳೂರಿನಲ್ಲಿ ಎಲ್ಲೋ ಒಂದು ಏರಿಯಾದಲ್ಲಿ ಮೊಬೈಲ್ ಸ್ವಿಚ್ ಆಫ್ ಮಾಡಿ ಅಲ್ಲಿಂದ ಪರಾರಿಯಾಗಿದ್ದಾನೆ. ಸೊ ಅದು ಅವನು ಸಿಕ್ಕಿದ ಮೇಲೆ ನಮಗೆ ಫರ್ದರ್ ಡೀಟೇಲ್ಸ್ ಸಿಗುತ್ತೆ. ಪ್ರಾಥಮಿಕವಾಗಿ ಆ ರೂಮನ್ನು ಎಕ್ಸಾಮೈನ್ ಮಾಡಿದಾಗ ಆ ರೂಮ್ನಲ್ಲಿ ಅವನು ಒಂದು ಹಳೆ ಚಾಕುನ ಬಳಸಿರೋದು ಕಂಡು ಬಂದಿದೆ. ಅದರ ಜೊತೆಗೆ ಒಂದು ಸುಮಾರು 2 ಮಾರಷ್ಟು ನೈಲಾನ್ ದಾರ ಹಗ್ಗ ಕೂಡ ಇದೆ. ಆ ನೈಲಾನ್ ಹಗ್ಗನ ಅಲ್ಲಿ ರೂಮಲ್ಲಿ ಆರ್ಡರ್ ಮಾಡಿ ತರಿಸ್ಕೊಂಡಿದ್ದಾನೆ. ಆನ್ಲೈನ್ ಆರ್ಡರ್ ಕವರ್ ಕೂಡ ಇದೆ, ಅಲ್ಲಿ ವೈರ್ ಇದೆ. ಸೊ ಇದು ನೋಡಿದ್ರೆ ಚಾಕುವನ್ನು ಬರ್ತಾವನು ಬ್ಯಾಗಲ್ಲಿ ತೊಗೊಂಡು ಬಂದಿದೆ ಅಂದರೆ ಪ್ರಿಪ್ರೇಷನ್ ಇದೆ ಅಂತ ಮೇಲ್ನೋಟಕ್ಕೆ ಗೊತ್ತಾಗುತ್ತೆ.